ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಬೆಣ್ಣೆ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಅದೇ ಬೆಣ್ಣೆಯಿಂದ ನಾನು ಇವಾಗ ತುಪ್ಪ ಮಾಡ್ತಾ ಇದ್ದೀನಿ. ಸೊ ಏನು ಬೆಣ್ಣೆ ಮಾಡಿದ್ದೆ ಆ ಬೆಣ್ಣೆನ ತೆಕ್ಕೊಂಡಿರೋದನ್ನು ನಾನು ಇವಾಗ ಒಂದು ಬಾಣಲಿಲಿ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಕಾಯೋದಕ್ಕೆ ಇಡಬೇಕಾದಾಗ ನೀವು ಸ್ಟಾರ್ಟಿಂಗ್ ಬೇಕಾದ್ರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೋಬೋದು ಕರಗೋವರೆಗೂ. ಕರಗಾದ್ಮೇಲೆ ನೀವು ಮೀಡಿಯಮ್ ಫ್ಲೇಮಿಗೆ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಸಣ್ಣ ಉರಿ ಮಾಡಬೇಡಿ. ಯಾಕಂದರೆ ಅದು ಉಕ್ತಾ ಇರುತ್ತೆ, ಆವಾಗವಾಗ ಉಕ್ತಾ ಇರುತ್ತೆ. ಸೊ ಆವಾಗ ನಿಮಗೆ ಬೇರೆ ಕೆಲಸ ಮಾಡ್ಕೊತಾ ಇದ್ದರೆ ಅದು ಇದನ್ನ ನೋಡ್ಕೊತಾ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಬೆಣ್ಣೆ ಮಾಡೋದಕ್ಕೆ ಆಲ್ಮೋಸ್ಟ್ ನಿಮಗೆ ಒಂದು 30 ಮಿನಿಟ್ಸ್ ಆದರೂ 30 to 45 ಮಿನಿಟ್ಸ್ ಆದರೂ ಆಗುತ್ತೆ. ಯಾಕಂದರೆ ಅದು ನಿಧಾನಕ್ಕೆ ಕಾಯೋದ್ರಿಂದ ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಕಾಯೋದಕ್ಕೆ ಬಿಟ್ಬಿಡಿ, ಮೀಡಿಯಮ್ ಟು ಲೋ ಹೀಟ್ ಮಾಡಿಬಿಟ್ಟು. ಸೊ ಅದು ಅವಾಗವಾಗ ಉಗ್ತಾ ಇರುತ್ತೆ. ಆಮೇಲೆ ನೀವು ಅವಾಗವಾಗ ಸ್ವಲ್ಪ ಕ್ಲೀನಾಗಿ ಕೈ ಆಡಿಸ್ತಾ ಇರಬೇಕಾಗುತ್ತೆ, ಯಾಕಂದರೆ ತಳ ಒತ್ಬಿಡುತ್ತೆ. ಅದಕ್ಕೋಸ್ಕರ ತಳ ಏನಕ್ಕೆ ಒತ್ತುತ್ತೆ ಅಂದರೆ ನೀವು ಬೆಣ್ಣೆ ಏನು ತೆಕ್ಕೋಬೇಕಾದಾಗ ವಾಶ್ ಮಾಡಿರ್ತೀರಲ್ಲ, ಅದು ಕ್ಲೀನಾಗಿ ವಾಶ್ ಆಗಿಲ್ಲ ಅಂತಂದರೆ ತಳ ಒತ್ತುತ್ತೆ ಮತ್ತು ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಕ್ಲೀನಾಗೆ ಬೆಣ್ಣೆ ತಗೊಳ್ಳೋವಾಗೇ ವಾಶ್ ಮಾಡ್ಕೊಬಿಡಿ. ನಂದು ಮಿಸ್ಟೇಕ್ ಆಗಿದೆ, ನಾನು ಕ್ಲೀನಾಗಿ ವಾಶ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ನಾನು ಏನು ತೆಕ್ಕೊಳ್ತಾ ಇದ್ದೆ ಬೆಣ್ಣೆ, ಆವಾಗ ಕ್ರಿಸ್ಟಲ್ ಜಾಸ್ತಿ ಫಾರ್ಮ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರನೇ ನೀವು ಕ್ಲೀನಾಗಿ ಈ ಥರ ವಾಶ್ ಮಾಡಿಕೊಂಡ್ರೆ ಆ ಥರ ಕ್ರಿಸ್ಟಲ್ ಬರೋದಿಲ್ಲ. ಈಗ ನೋಡಿ ಅದು ಉಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಅವಾಗವಾಗ ಕೈ ಆಡಿಸ್ಬೇಕಾಗತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ ಈಗ ಹೇಗಾಗಿದೆ ಅಂತ. ಆಲ್ಮೋಸ್ಟ್ ಅದೇನು ಬೆಣ್ಣೆ ಇತ್ತು, ಬೆಣ್ಣೆ ಎಲ್ಲ ಕರಗಿ ಇವಾಗ ತುಪ್ಪ ಫಾರ್ಮ್ ಆಗ್ತಾಯಿದೆ. ಏನು ಅದೇ ಕ್ರಿಸ್ಟಲ್ ಆಗ್ತಿದೆ ಅಂತ ಹೇಳಿದ್ನಲ್ಲ. ಸೊ ಅದು ಇವಾಗ ಏನಿದೆ ಅದು ತೇಲ್ತಾ ಇದೆ. ಆ ತೇಲ್ತಾ ಇರೋದೆಲ್ಲ ಆಮೇಲೆ ಚೆನ್ನಾಗಿ ಕಾದ್ಮೇಲೆ ಅದೆಲ್ಲ ಕೆಳಗೆ ಕುತ್ಕೊಂಡ್ಬಿಡುತ್ತೆ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ತುಪ್ಪ ಆಗಿದೆ ಅಂತ. ಇದೊಂದು ನಿಮಗೆ ಅಡ್ವಾಂಟೇಜು. ಸೊ ನೆಕ್ಸ್ಟು ನಾನು ಒಂದೆರಡು ಕರ್ಬೇವಿನ ಸೊಪ್ಪನ್ನ ಹಾಕಿದೆ. ಸೊ ಯಾಕೆ ಹಾಕಿದ್ದೀನಿ ಅಂದರೆ ಕರ್ಬೇವಿನ ಸೊಪ್ಪು ಬೆಂದಮೇಲೆ ಅದು ಕ್ರಿಸ್ಪಿ ಆಗುತ್ತೆ, ಇಲ್ಲ ಚಟ್ಪಟ ಅಂತ ಸೌಂಡ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಕರ್ಬೇವಿನ ಸೊಪ್ಪು ಹಾಕಿದೆ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಏನು ಆವಾಗಲೇ ತೇಲ್ತಾ ಇತ್ತು ನೋಡಿ ಕ್ರಿಸ್ಟಲ್ಲು, ಅದೆಲ್ಲ ಕೆಳಗಡೆ ಹೋಗಿ ಕ್ಲೀನಾಗಿ ಬ್ರೌನಿಷ್ ಕಲರ್ ಆಗಿದೆ. ಸೊ ಅದು ನಿಮ್ಗೊಂದು ಇಂಡಿಕೇಷನ್ನು ಆಗಿದೆ ಅಂತ. ಮತ್ತು ಇನ್ನೊಂದು ಇಂಡಿಕೇಷನ್ ಕರ್ಬೇವಿನ ಸೊಪ್ಪು ಹಾಕಿತ್ತು, ಇವಾಗ ತೋರಿಸ್ತಿದ್ದೀನಿ ನೋಡಿ. ಸೊ ಇದೇ ಥರ ಕ್ರಿಸ್ಪಿ ಆಗಿರುತ್ತೆ. ಸೊ ಇದೊಂದು ಇಂಡಿಕೇಷನ್ ನಿಮಗೆ ತುಪ್ಪ ಆಗಿದೆ ಆಲ್ಮೋಸ್ಟ್ ಅಂತ. ಸೊ ತುಪ್ಪ ಆಗಿರುತ್ತೆ, ಆವಾಗ ಕ್ಲೀನಾಗಿ ಗ್ಯಾಸ್ ಆಫ್ ಮಾಡಿ ನೀವು ಒಂದು ಕ್ಲೀನಾಗಿರೋ ಜಾರ್ ಒಳಗಡೆ ಸೇವ್ ಮಾಡಿ ಇಟ್ಕೋಬೋದು. ಆಮೇಲೆ ನೀರು ಇಲ್ದಲ್ಲೇ ಇರೋ ಥರ ನೋಡ್ಕೊಳ್ಳಿ, ಸೊ ದಟ್ ನಿಮ್ಮ ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ. ಬಾಟಲ್ನ ಕ್ಲೀನಾಗಿ ನೀರು ಇಲ್ದಲ್ಲೇ ಇರೋ ಥರ ಕ್ಲೀನಾಗಿ ವೈಪ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ನಾನೀಗ ಈ ಥರ ಬಾಟಲಲ್ಲಿ ಅಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 1 kg ಬೆಣ್ಣೆಲಿ ನಂಗೆ ಅರ್ಧ ಲೀಟ್ರ್ ತುಪ್ಪ ಬಂದಿತ್ತು. ಸೊ ಇವಾಗ ನೋಡಿ ಇದೊಂದು ಜಾರಲ್ಲಿ ಆಗಿದೆಯಾ, ಮತ್ತು ಇನ್ನೊಂದು ಜಾರು ನಾನು ಡೈಲಿ ಉಪಯೋಗಿಸ್ತೀನಿ, ಆ ಜಾರ್ ಒಳಗಡೆ ಒಂದು ಮುಕ್ಕಾಲು ಅಷ್ಟು ಆ ಜಾರ್ ಒಳಗಡೆನೂ ಬಂದಿತ್ತು. ಸೊ ಒಂದು ಅರ್ಧ ಲೀಟರ್ ತುಪ್ಪ ಬಂದಿತ್ತು ಅಂತ ಅಂದ್ಕೊಳ್ಳಿ. ಸೊ ಬೇರೆ ಆಚೆಯಿಂದ ತರೋದ್ರ ಬದಲು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಡ್ವಾಂಟೇಜಸ್ ಇರುತ್ತೆ. ಸೊ ಏನಿದೆ ಕ್ಲೀನಾಗೆ ಮಾಡಿರ್ತೀವಿ, ಯಾವುದೇ ರೀತಿ ಪ್ರೊಸೆಸ್ಡ್ ಆಗಿರೋದಾಗಲಿ ಯಾವುದೇ ರೀತಿ ಇರೋದಿಲ್ಲ. ಮನೆಯಲ್ಲೇ ಮಾಡಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ನೀವೇ ಮನೆಯಲ್ಲಿ ಮಾಡ್ಕೊಳ್ಳಿ ಆಚೆ ತೊಗೊಂಬರೋದಕ್ಕಿಂತ. ಸೊ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಣ್ಣೆ ಮಾಡೋ ವಿಡಿಯೋ ಕೂಡ ನಾನು ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಮತ್ತು ನೋಡಿ ಈ ಥರ ಏನಾಗಿದೆ ಅಲ್ಲ, ಸೊ ಕ್ರಿಸ್ಟಲ್ ಆಗಿದೆ. ನನಗೆ ಅದನ್ನು ಕೆಲವೊಬ್ಬರು ಅದನ್ನು ಕೂಡ ಯೂಸ್ ಮಾಡ್ಕೋತಾರೆ ಸ್ವೀಟ್ ಮಾಡೋದಕ್ಕೆ, ನೀವು ಯೂಸ್ ಮಾಡ್ಕೋಬೋದು. ನಂದು ಸ್ವಲ್ಪ ಅದು ಜಾಸ್ತಿ ಸೀದೋಗಿದ್ದರಿಂದ ನಾನು ಯೂಸ್ ಮಾಡ್ತಾ ಇಲ್ಲ. ಅದೇನಾದರೂ ಸ್ವಲ್ಪ ಕ್ಲೀನಾಗಿ ಒಂದು ಮೀಡಿಯಮ್ ಗೋಲ್ಡನ್ ಕಲರ್ ಇತ್ತು ಅಂದರೆ ನೀವು ಅದನ್ನು ಸ್ವೀಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನನ್ನ ತುಪ್ಪ ಏನಾಗಿದೆ ನೋಡಿ ಅದನ್ನು ನಿಮಗೆ ತೋರಿಸ್ತಾ ಇರೋದು. ಈ ಥರ ಮರಳಾಗಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.